ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಇದು. ಉಯಿಲುಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಅದ್ಭುತವಾಗಿ ಹಾಡಿದ್ದು ಯಾವಾಗಂದ್ರೆ 1924ರಲ್ಲಿ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದವರು ಉಯಿಲುಗೋಳ್ ನಾರಾಯಣ ಅವರು. ಬಹಳ ಅದ್ಭುತವಾಗಿರುವಂತ ಗೀತೆ. ನೆಕ್ಸ್ಟ್ ಕ್ವಶನ್. ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯವು ಈತನಿಂದ ಉಂಟಾಯಿತು. ಅಂದ್ರೆ ಆ ಟಿಪ್ಪು ಸುಲ್ತಾನ್ ಕೊನೆಯ ಹಂತದಲ್ಲಿ ಯಾರಿಂದ ಸೋತನು ಅಂತ. ಲಾರ್ಡ್ ವೆಲ್ಲೆಸ್ಲಿಯಿಂದ, ಲಾರ್ಡ್ ಕಾರ್ನ್ ವಾಲಿಸನಿಂದ, ಲಾರ್ಡ್ ಡಾಲ್ ಹೌಸಿಯಿಂದ, ಲಾರ್ಡ್ ಜಾನ್ ಸ್ಟೋರಿಯಿಂದ. ಅಂದ್ರೆ ಅಂತಿಮವಾಗಿ ಆತ ಮರಣ ಅಪ್ಪಿದ್ದು ಯಾರ ವಿರುದ್ಧ ಅಂತ. ಶಬಾಷ್. ಲಾರ್ಡ್ ವೆಲ್ಲೆಸ್ಲಿ ಸರಿ ಉತ್ತರ. 1799 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, 1799 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತಿಮವಾಗಿ ಸೋಲನ್ನಪ್ಪಿದ್ದು ಯಾರ ವಿರುದ್ಧ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧ ಅಂತ. ಟಿಪ್ಪು ಸುಲ್ತಾನ್ ಅಂತಿಮವಾಗಿ ಮರಣ ಅಪ್ಪಿದ್ದು ಯಾವ ಸಮಯದಲ್ಲಿ? ಟಿಪ್ಪು ಸುಲ್ತಾನ್ ಅಂತಿಮವಾಗಿ ತಾನು ಮರಣ ಅಪ್ಪಿದ್ದು ಯಾವ ಸಮಯದಲ್ಲಿ ಅಂತಂದ್ರೆ ಸರಿಯಾದ ಉತ್ತರ 1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧ. ಆ ಸಮಯದಲ್ಲಿ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ ಅಂದ್ರ 4ನೇ ಆಂಗ್ಲೋ ಮೈಸೂರು ಯುದ್ಧ. ಸರಿಯಾದ ಉತ್ತರ 4ನೇ ಆಂಗ್ಲೋ ಮೈಸೂರು ಯುದ್ಧ. ನೆಕ್ಸ್ಟ್ ಕ್ವಶನ್. ದಕ್ಷಿಣಪತೀಶ್ವರ ಎಂಬ ಬಿರುದನ್ನು ಪಡೆದಂತ ಪುರಾತನ ರಾಜ್ಯ ಯಾರು? ದಕ್ಷಿಣಪತೀಶ್ವರ ಅನ್ನುವಂತ ಬಿರುದು ಯಾರಿಗಿತ್ತು? 2ನೇ ಪುಲಿಕೇಶಿಗೆ, ವಿಷ್ಣುವರ್ಧನನಿಗೆ, ನರಸಿಂಹವರ್ಮನಿಗೆ, ಮೇಲಿನ ಯಾರು ಅಲ್ಲ. PSI 2003ರಲ್ಲಿ ಕೇಳಿದಂತ ಪ್ರಶ್ನೆ. ದಕ್ಷಿಣಪತೀಶ್ವರ ಎಂಬ ಬಿರುದನ್ನು ಪಡೆದಂತ ಪುರಾತನ ರಾಜ್ಯ ಯಾರು? 2ನೇ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ವಿಷ್ಣುವರ್ಧನ, ನರಸಿಂಹವರ್ಮ, ಮೇಲಿನ ಯಾರು ಅಲ್ಲ. ದಕ್ಷಿಣಪತೀಶ್ವರ ಯಾರ ಬಿರುದಾಗಿತ್ತು? ದಕ್ಷಿಣಪತೀಶ್ವರ ಎಂಬ ಬಿರುದು. 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ, ರೈಟ್ ಆನ್ಸರ್. ಉತ್ತರ ಪತೀಶ್ವರ ಅಂದ್ರೆ ಹರ್ಷವರ್ಧನ, ದಕ್ಷಿಣಪತೀಶ್ವರ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಆ ದಕ್ಷಿಣ ಭಾರತದಿಂದ ಉತ್ತರ ಭಾರತದತ್ತ ದಂಡಯಾತ್ರೆಯನ್ನು ಕೈಗೊಂಡು ನರ್ಮದಾ ನದಿಯ ದಂಡೆಯ ಮೇಲೆ 630ರಿಂದ 34ರವರೆಗೆ ನಡೆದಂತಹ ಕದನದಲ್ಲಿ ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ ಸೋಲಿಸುವುದರ ಮೂಲಕ ಪರಮೇಶ್ವರ ಅನ್ನುವಂತ ಬಿರುದನ್ನು ಪಡೆದುಕೊಂಡ. ಯಾರನ್ನು ಪರಮೇಶ್ವರ ಅಂತ ಕರಿತಾ ಇದ್ರು ಅಂದ್ರೆ ಅದು 2ನೇ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿನ ಒಂದು ಬಿರುದು ಏನಂದ್ರೆ ಪರಮೇಶ್ವರ. ಉತ್ತರ ಪತೀಶ್ವರ ಎನಿಸಿಕೊಂಡಂತ ಹರ್ಷವರ್ಧನನ್ನ ಸೋಲಿಸಿದಂತ ಹೆಮ್ಮೆಯ ಕೀರ್ತಿ ಇಮ್ಮಡಿ ಪುಲಿಕೇಶಿಗೆ ಸಲ್ತದೆ. ಆತನು ಕೆತ್ತನೆ ಮಾಡಿರ್ತಕ್ಕಂಥ ಅದ್ಭುತವಾದ ಶಾಸನ ಅಂದ್ರೆ ಐಹೊಳೆ ಶಾಸನ. ಇವತ್ತು ಬಾದಾಮಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆ ಹೋದೆವು ಅಂತಂದ್ರೆ ಐಹೊಳೆಯಲ್ಲಿ ಮೇಗುತಿ ಅನ್ನುವಂತ ದೇವಾಲಯ ಇದೆ. ಆ ಮೇಗುತಿ ದೇವಾಲಯದಲ್ಲಿ ಯಾವ ಶಾಸನ ಇದೆ ಅಂದ್ರೆ ಐಹೊಳೆ ಶಾಸನ ಇದೆ. ಐಹೊಳೆ ಶಾಸನೆಯಲ್ಲಿ ಇಮ್ಮಡಿ ಪುಲಿಕೇಶಿನ ಸಾಧನೆಗಳನ್ನ ರಚನೆ ಮಾಡಲಾಗಿದೆ. ತಲಕಾಡು ದೇವಾಲಯಗಳನ್ನು ರಚನೆ ಮಾಡಿದವರು ಯಾರು? ಚೋಳರು, ಜಕಣಾಚಾರ್ಯ, ನರಸಿಂಹ, ಇವರು ಯಾರು ಅಲ್ಲ. ತಲಕಾಡಿನ ದೇವಾಲಯಗಳನ್ನು ರಚನೆ ಮಾಡಿದವರು ಚೋಳರು, ಜಗಣಾಚಾರಿ, ನರಸಿಂಹ, ಇವರು ಯಾರು ಅಲ್ಲ. ಡಂಕಣ ಜಕ್ಕಣ ನೆಚ್ಚಿನ ಬೀಡು ನೀವು ಕೇಳಿರ್ಬೋದು. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಭೂದೇವಿ ಮುಕುಟ ನೆನಪಿದೆಯಾ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಆ ಡಂಕಣ ಜಕ್ಕಣ ನೆಚ್ಚಿನ ಬೀಡು ಅಂತ ಕರಿತೀವಲ್ಲ. ಇವತ್ತೇನು ಹಳೆಬೀಡು ಮತ್ತು ಏನು ಹಾಸನ ಜಿಲ್ಲೆಯ ದೂರ ಸಮುದ್ರದ ಹೊಯ್ಸಳರ ನಾಡಿನಲ್ಲಿ ಹಳೆಬೀಡು ಅನ್ನುವಂತ ಒಂದು ಪ್ರದೇಶವನ್ನು ನೋಡ್ತೀವಲ್ಲ, ಆ ಪ್ರದೇಶದಲ್ಲಿ ತಲಕಾಡಿನ ಪ್ರಮುಖವಾಗಿರುವಂತಹ ದೇವಾಲಯಗಳನ್ನ ರಚನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಆ ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ. ಡಂಕಣ ಜಕ್ಕಣ ನೆಚ್ಚಿನ ಬೀಡು. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಕಟ್ಟಿದಂತ ದೇವಾಲಯಗಳು ಯಾವಂದ್ರೆ ತಲಕಾಡಿನ ದೇವಾಲಯಗಳು. ತಲಕಾಡಿನ ದೇವಾಲಯಗಳು ಫೇಮಸ್ ಆಗಿರುವಂತ ದೇವಾಲಯಗಳು. ನೆಕ್ಸ್ಟ್ ಕ್ವಶನ್. ಬಾದಾಮಿಯ ಗುಹಂತ ದೇವಾಲಯಗಳ ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ? PSI 2002ರಲ್ಲಿ ಕೇಳಿದಂತ ಪ್ರಶ್ನೆ. ಚೋಳರು, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನ ಕಟ್ಟಿಸಿದಂತ ಕೀರ್ತಿ ಯಾರಿಗೆ ಸಲ್ತದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಚೋಳರು, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು. 85% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗುಡ್. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಸರಿಯಾದ ಉತ್ತರ ಚಾಲುಕ್ಯರಿಗೆ ಸಲ್ತದೆ. ಯಾವ ಚಾಲುಕ್ಯರು ಅಂದ್ರೆ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ
ಒಟ್ಟು 4 ಗುಹಾಲಯಗಳನ್ನು ನೋಡ್ತೀವಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಒಟ್ಟು 4 ಗುಹಾಲಯಗಳಲ್ಲಿ 1ನೇ ಗುಹಾಲಯ 2ನೇ ಗುಹಾಲಯಗಳು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಕೀರ್ತಿವರ್ಮನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಹಾಲಯಗಳು ನಿರ್ಮಾಣ ಆದವು. 3ನೇ ಗುಹಾಲಯವನ್ನ ಮಂಗಳೇಶ ನಿರ್ಮಾಣ ಮಾಡ್ತಾನೆ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರಂದ್ರೆ ಚಾಲುಕ್ಯರು. ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್, ಕವಿರಾಜ್ಯ ಮಾರ್ಗ ಬರೆದವರು ಯಾರು? ನೃಪತುಂಗ, ಕೃಷ್ಣದೇವರಾಯ, ನರಸಿಂಹ, ರನ್ನ. ಕವಿರಾಜ್ಯ ಮಾರ್ಗ ಎಂಬ ಗ್ರಂಥವನ್ನು ಬರೆದವರು ಕಾವೇರಿಯಿಂದ ಗೋದಾವರಿ ಮಿರ್ದನಾಡದ ಕನ್ನಡದೋಳು. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಂಚಿಕೆಯಾಗಿತ್ತು ಅನ್ನುವಂತ ಮಾತನ್ನ ಇವತ್ತು ಶ್ರೀ ವಿಜಯ ಅಂತ ಕರಿತೀವಿ. ಇವತ್ತು ವಿವಾದ ಇದೆ. ಆ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥವನ್ನು ಬರೆದವರು ಶ್ರೀ ವಿಜಯನೋ ಅಥವಾ ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಮೋಘ ವರ್ಷ ನೃಪತುಂಗನ ಅನ್ನುವಂತ ವಿವಾದಗಳ ಮಧ್ಯದಲ್ಲಿ ಇತ್ತೀಚೆಗೆ ಹೊರಬಂದಿರುವಂತ ಸಂದೇಶ ಏನು ಅಂದ್ರೆ ಶ್ರೀ ವಿಜಯ ಆ ಗ್ರಂಥವನ್ನು ರಚನೆ ಮಾಡಿದ. ಕಾವೇರಿಯಿಂದ ಗೋದಾವರಿ ಮಿರ್ದನಾಡದ ಕನ್ನಡದಳು. ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ವಿಸ್ತಾರವಾಗಿತ್ತು. ಆ ಉದ್ದೇಶಕ್ಕಾಗಿ ಈ ಗ್ರಂಥವನ್ನು ಬರೆದವರು ಯಾರು ಅಂದ್ರೆ ಶ್ರೀ ವಿಜಯ ಅನ್ನುವಂತ ಅಥವಾ ಈ ನೃಪತುಂಗ ಅನ್ನುವಂತ ವ್ಯಕ್ತಿ ಮೂಲ ಹೆಸರು. ಇಲ್ಲಿ ನೃಪತುಂಗ ಅಂದ್ರೆ ಒಂದೇ, ಅಮೋಘ ವರ್ಷ ನೃಪತುಂಗ. ಕವಿರಾಜ್ಯ ಮಾರ್ಗ ಎಂಬ ಗ್ರಂಥವನ್ನು ಬರೆದವರು ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿಯಾಗಿರುವಂತ ಶ್ರೀ ವಿಜಯ. ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಗ್ರಂಥ ಅಂದ್ರೆ ಅದು ಕವಿರಾಜ್ಯ ಮಾರ್ಗ ಎಂಬ ಗ್ರಂಥ. ಹೈದರಾಬಾದ್ ನಿಜಾಮರಿಂದ ನಿಯಂತ್ರಣದಲ್ಲಿರುವಂತ ಹೈದರಾಬಾದ್ ಕರ್ನಾಟಕ ಅಂತ ಏನ್ ಕರಿತೀವಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಈ ಕಲ್ಯಾಣ ಕರ್ನಾಟಕ ರಾಜ್ಯ ಸ್ವತಂತ್ರ ಆಗಿದ್ದು ಯಾವಾಗ ಅಥವಾ ಭಾರತದ ಒಕ್ಕೂಟವನ್ನು ಸೇರಿದ್ದು ಯಾವಾಗ? ಹೈದರಾಬಾದ್ನ ನಿಜಾಮರ ನಿಯಂತ್ರಣದಲ್ಲಿದ್ದಂತ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾರತದ ಒಕ್ಕೂಟವನ್ನು ಸೇರಿದ್ದು 1947 ಆಗಸ್ಟ್ ತಿಂಗಳಲ್ಲಿ, 1947 ಸೆಪ್ಟೆಂಬರ್ ತಿಂಗಳಲ್ಲಿ, 1947 ಜನವರಿ ತಿಂಗಳಲ್ಲಿ, 1948 ಸೆಪ್ಟೆಂಬರ್ ತಿಂಗಳಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೈದರಾಬಾದ್ ನಿಜಾಮರ ನಿಯಂತ್ರಣದಲ್ಲಿದ್ದಂತ ಹೈದರಾಬಾದ್ ಕರ್ನಾಟಕ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿರುವಂತ ದಿನಾಂಕ 47 ಆಗಸ್ಟ್ 47 ಸೆಪ್ಟೆಂಬರ್ ಜನವರಿ 47 ಸೆಪ್ಟೆಂಬರ್ 48. ಸರಿಯಾದ ಉತ್ತರ ರೈಟ್ ಆನ್ಸರ್ 1948 ಸೆಪ್ಟೆಂಬರ್ ತಿಂಗಳ ರೈಟ್ ಆನ್ಸರ್. 1948 ಸೆಪ್ಟೆಂಬರ್ ತಿಂಗಳಲ್ಲಿ ಹೈದರಾಬಾದ್ ನಿಜಾಮರ ನಿಯಂತ್ರಣದಲ್ಲಿದ್ದಂತ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ ಅಂದ್ರೆ 1948 ಸೆಪ್ಟೆಂಬರ್ ತಿಂಗಳಲ್ಲಿ. ಸೆಪ್ಟೆಂಬರ್ ಯಾವ ದಿನಾಂಕ? ಯಾರು ಹೇಳ್ತೀರಿ? ಸೆಪ್ಟೆಂಬರ್ ಯಾವ ದಿನಾಂಕ? ಶಬಾಷ್, ಸೆಪ್ಟೆಂಬರ್ 17ನೇ ತಾರೀಕು. ಇವತ್ತಿಗೂ ಸೆಪ್ಟೆಂಬರ್ 17ಅನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ವಿಮೋಚನೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇದು ಕೂಡ ಬಹಳ ಹೆಮ್ಮೆ ಪಡುವಂತ ವಿಚಾರ. ನೆಕ್ಸ್ಟ್ ಕ್ವಶನ್, ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ? PSI 2002ರಲ್ಲಿ ಕೇಳಿದ ಪ್ರಶ್ನೆ. ಬೀದರದಲ್ಲಿದೆ, ಕಲಬುರಗಿಯಲ್ಲಿದೆ, ವಿಜಯಪುರದಲ್ಲಿದೆ, ಬಾಗಲಕೋಟದಲ್ಲಿದೆ. ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ? ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ. ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೂಡಲ ಸಂಗಮ? ಕೂಡಲ ಸಂಗಮ, ಕೂಡಲ ಸಂಗಮ. ಕೂಡಲ ಸಂಗಮದಲ್ಲಿ 2 ನದಿಗಳು ಒಂದಾಗ್ತವೆ. ಒಂದು ಕೃಷ್ಣಾ ನದಿ ಒಂದಾಗ್ತದೆ, ಕೃಷ್ಣಾ ನದಿ ಪ್ಲಸ್ ಇನ್ನೊಂದು ಯಾವ್ದಂದ್ರ ಮಲಪ್ರಭಾ ನದಿ. ಆ ಮಲಪ್ರಭಾ ಹಾಗೂ ಕೃಷ್ಣಾ ನದಿಗಳು ಒಂದಾಗುವ ಸ್ಥಳವನ್ನೇ ಕೂಡಲ ಸಂಗಮ ಅಂತ ಕರಿತೀವಿ. ಆ ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳು ಒಂದಾಗುವ ಸ್ಥಳವನ್ನೇ ಕೂಡಲ ಸಂಗಮ. ಆ ಕೂಡಲ ಸಂಗಮ ಪ್ರೆಸೆಂಟ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬಂದು ಕೂಡಲ ಸಂಗಮದಲ್ಲಿ ಯಾವ್ಯಾವ ನದಿಗಳು ಒಂದಾಗಿವೆ ಅಂದ್ರೆ ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳು ಒಂದಾಗಿವೆ. ನೆಕ್ಸ್ಟ್ ಕ್ವಶನ್, ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳ ಯಾವುದು? ನಂದಗಡ, ಕಿತ್ತೂರು, ಧಾರವಾಡ, ಬೆಳಗಾವಿ. PSI 2002ರಲ್ಲಿ ಕೇಳಿದಂತ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು? ನಂದಗಡದಲ್ಲಿ, ಕಿತ್ತೂರದಲ್ಲಿ, ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ. ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದಂತ ಸ್ಥಳ ಯಾವುದು? ನಂದಗಡ, ಕಿತ್ತೂರು, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ನಂದಗಡ ರೈಟ್ ಆನ್ಸರ್. ನಂದಗಡ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದಂತ ಸ್ಥಳ ಯಾವುದಂದ್ರೆ ಅದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಎಂಬ ಸ್ಥಳದಲ್ಲಿ ಅವರನ್ನ ಗಲ್ಲಿಗೇರಿಸಲಾಯಿತು. ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಸ್ವತಂತ್ರ ಹೋರಾಟವನ್ನು ಮಾಡಿದಂತ ಧೀಮಂತ ನಾಯಕ ಅಂದ್ರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಹೋರಾಟವನ್ನು ಮಾಡುವಂತ ಸಮಯದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿ ಹೋರಾಟ ಮಾಡುವುದರ ಮೂಲಕ
ಅನೇಕ ಯುವಕರಲ್ಲಿ ಪ್ರೇರಣಾತ್ಮಕವಾಗಿರುವಂತಹ ಹೋರಾಟದ ಮಜಲನ್ನು ಮೂಡಿಸಿದಂತ ಒಬ್ಬ ಹೆಮ್ಮೆಯ ಕನ್ನಡಿಗ ಯಾರು ಅಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನ ಅಂತಿಮವಾಗಿ ಗಲ್ಲಿಗೇರಿಸಿದಂತ ಸ್ಥಳ ಯಾವ ವರ್ಷ ಅಂದ್ರೆ 1831ರಲ್ಲಿ. 1831 ಜನವರಿ 26 ಆತನ ಗಲ್ಲಿಗೇರಿಸಲಾಗ್ತದೆ. ಯಾವ ಸ್ಥಳದಲ್ಲಿ ಅಂದ್ರೆ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಎಂಬ ಸ್ಥಳದಲ್ಲಿ. ಸರಿ ಉತ್ತರ. ಕುಮಾರವ್ಯಾಸನ ನಿಜವಾದ ಹೆಸರೇನು? ವ್ಯಾಸ, ಜನ್ನ, ನಾರಾಯಣಪ್ಪ, ಪಂಚಮಂಗೇಶರಾಯ. ಕುಮಾರವ್ಯಾಸನ ನಿಜವಾದ ಹೆಸರೇನು? ಕುಮಾರವ್ಯಾಸನ ನಿಜವಾದ ಹೆಸರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಕುಮಾರವ್ಯಾಸನ ನಿಜವಾದ ಹೆಸರೇನು? ಕುಮಾರವ್ಯಾಸನ ನಿಜವಾದ ಹೆಸರೇನು? ಸರಿಯಾದ ಉತ್ತರ ನಾರಾಯಣಪ್ಪ. ರೈಟ್ ಆನ್ಸರ್ ನಾರಾಯಣಪ್ಪ. ಸರಿಯಾಗಿರುವಂತ ನಾರಾಯಣಪ್ಪ. ವಿಜಾಪುರದ ಶಿವಾಜಿಯನ್ನ ಶಿಕ್ಷಿಸಲು ಬಿಜಾಪುರ ದೊರೆಯಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ರುಮಿನ್ ಖಾನ್, ಶೇಸ್ಟ್ ಖಾನ್, ಅಫ್ಜಲ್ ಖಾನ್, ಇನಾಯತ್ ಖಾನ್. ಈತನ ಹೆಸರಿನಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡಲಾಗಿದೆ. ಯಾವ ವರ್ಷ ಅಂದ್ರೆ 1659ರಲ್ಲಿ ವಾಯ ಎಂಬ ಸ್ಥಳದಲ್ಲಿ ಆತನನ್ನು ಕೊಲ್ಲಾಗ್ತದೆ. ಅವನ ಹೆಸರು ಏನಂದ್ರೆ ಅಫ್ಜಲ್ ಖಾನ್. ಸರಿ ಉತ್ತರ ಅಫ್ಜಲ್ ಖಾನ್. 2019 FDA ಕೇಳಿದಂತ ಪ್ರಶ್ನೆ ಇದು. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದವರು ಯಾರು? ದಿವಾನ್ ಪೂರ್ಣಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ರಂಗಚಾರ್ಲು ಅವರು, ಶೇಷಾದ್ರಿ ಅಯ್ಯರ್ ಅವರು. ಕೆ ಶೇಷಾದ್ರಿ ಅಯ್ಯರ್ ಅವರು. ರೈಟ್ ಆನ್ಸರ್ ಯಾವುದು? FDA 2019ರಲ್ಲಿ ಕೇಳಿದಂತ ಪ್ರಶ್ನೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದವರು. ಶಬಾಷ್. ಸರಿಯಾದ ಉತ್ತರ ಕೆ ಶೇಷಾದ್ರಿ ಅವರ ಕಾಲದಲ್ಲಿ ನಿರ್ಮಾಣವಾಯಿತು. ಅದನ್ನ ಡೆವಲಪ್ಮೆಂಟ್ ಮಾಡಿದವರು ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಆದರೆ ಯಾರ ಕಾಲದಲ್ಲಿ ಮೈಸೂರಿನ ಪ್ರಸಿದ್ಧವಾಗಿರುವಂತಹ ಓರಿಯೆಂಟಲ್ ಲೈಬ್ರರಿ ಆರಂಭವಾಯಿತು ಅಂದ್ರೆ ಕೆ ಶೇಷಾದ್ರಿ ಅವರ ಕಾಲದಲ್ಲಿ. ಬಿಜಾಪುರದ ಗೋಲಗುಮ್ಮಟದ ನಿರ್ಮಾಪಕರು ಯಾರು? FDA 2019ರಲ್ಲಿ ಕೇಳಿದಂತ ಪ್ರಶ್ನೆ. ಬಿಜಾಪುರದ ಗೋಲಗುಮ್ಮಟದ ನಿರ್ಮಾಪಕರು ಮೊಹಮ್ಮದ್ ಗೋಶ್, ಯೂಸುಫ್ ಆರಿಫ್, ಇಬ್ರಾಹಿಂ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ. ಬಿಜಾಪುರದಲ್ಲಿರುವಂತಹ ಗೋಲಗುಮ್ಮಟದ ನಿರ್ಮಾಪಕರು ಯಾರು? ಮೊಹಮ್ಮದ್ ಗೋಶ್, ಯೂಸುಫ್ ಆರಿಫ್. ಎಕ್ಸಲೆಂಟ್. ಸರಿಯಾದ ಉತ್ತರ 1656ರಲ್ಲಿ ಮೊಹಮ್ಮದ್ ಆದಿಲ್ ಶಾ. ರೈಟ್ ಆನ್ಸರ್. ಜಗತ್ತಿನ ಪ್ರಸಿದ್ಧವಾಗಿರುವಂತಹ ಗೊಮ್ಮಟ ಅಂದ್ರೆ ಅದು ಗೋಲಗುಮ್ಮಟ. ಪಿಸುಗುಟ್ಟುವ ಜಾಲ, ಒಂದು ಬಾರಿ ಕೂಗಿದರೆ 7 ಬಾರಿ ಪ್ರತಿಧ್ವನಿಸುವಂತ ಕನ್ನಡಿಗರ ಹೆಮ್ಮೆ ಯಾವುದಂದ್ರೆ ಅದು ಗೋಲ್ ಗುಮ್ಮಜ್. ಆ ಗೋಲ್ ಗುಮ್ಮಜ್ ಇರುವಂತ ಸ್ಥಳ ಬಿಜಾಪುರದಲ್ಲಿ. ಆ ಗೋಲ್ ಗುಮ್ಮಜ್ ಕಟ್ಟಿದವರು ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾ. 1566ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ಚಾಲುಕ್ಯರ ಸೈನ್ಯವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲಾಗಿತ್ತು? FDA 2019ರಲ್ಲಿ ಕೇಳಿದಂತ ಪ್ರಶ್ನೆ. ಚಾಲುಕ್ಯ ಸೈನ್ಯ, ಕರ್ನಾಟಕ ಬಲ, ಕನ್ನಡ ಬಲ, ವಿಕ್ರಮಾದಿತ್ಯ ಬಲ. ಚಾಲುಕ್ಯರ ಸೈನ್ಯವನ್ನ ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಚಾಲುಕ್ಯ ಸೈನ್ಯ ಅಂತೇಳಿ, ಕರ್ನಾಟಕ ಬಲ ಅಂತೇಳಿ, ಕನ್ನಡ ಬಲ ಅಂತೇಳಿ, ವಿಕ್ರಮಾದಿತ್ಯ ಬಲ ಅಂತೇಳಿ ಯಾವ ಹೆಸರಿಂದ ಕರೆಯಲಾಗಿತ್ತು? FDA 2019ರಲ್ಲಿ ಕೇಳಿದಂತ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಬೆಂಕಿ ಹೊಡೆದಂಗ ಆಗ್ಬೇಕು. ನೀವು ಗುಡುಗು ಮಿಂಚುಗಳು ಬಡದಂಗ ಆಗ್ಬೇಕು ಎಕ್ಸಾಮ್ ಅಲ್ಲಿ. ಹಂಗ ಓದ್ಬೇಕಂದ್ರೆ ನಿಮ್ಮಲ್ಲಿ ಶಕ್ತಿ ಬೇಕದು. ಇಲ್ಲಾಂದ್ರೆ ಯಾವ ಶಕ್ತಿ ಇಲ್ಲ ನಡೆಯಂಗಿಲ್ಲ ಅಲ್ಲಿ. ಅದು ಕೊರೋನಾ ಇರ್ಲಿ ಏನಾಕ ಇರ್ಲಕ್ಕದು ಹೊಡಿಬೇಕಂದ್ರೆ 6 ಹೊಡಿಬೇಕು ಗಟ್ಟೆ. ಈ ವರ್ಷ ರಿಯಲ್ 2020 ಮ್ಯಾಚ್ ಅಂದ್ರೆ ಇವೇ. ಸರಿಯಾದ ಉತ್ತರ ಕರ್ನಾಟಕ ಬಲ. ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿತ್ತು ಅಂದ್ರೆ ಕರ್ನಾಟಕ ಬಲ. 2019 FDA ಕೇಳಿದಂತ ಪ್ರಶ್ನೆ. ಹೊಯ್ಸಳ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನ ಹೀಗೆ ಕರೆಯುತ್ತಿದ್ದರು. ವಿಹಾರಗಳನ್ನು ಕರೀತಿದ್ರು, ಚೈತ್ಯಗಳು ಅಂತ ಕರೀತಿದ್ರು, ಘಟಿಕಾಲಯಗಳನ್ನು ಕರೀತಿದ್ರು, ಅಗ್ರಹಾರಗಳು ಅಂತ ಕರೀತಿದ್ರು. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನ ಯಾವ ಹೆಸರಿಂದ ಕರೀತಿದ್ರು? ಯಾವ ಹೆಸರು? ವಿಹಾರಗಳು, ಚೈತ್ಯಗಳು, ಘಟಿಕಾಲಯಗಳು, ಅಗ್ರಹಾರಗಳು. ಯಾವ ಹೆಸರಿಂದ ಕರೀತಾ ಇದ್ರು? ವಿಹಾರಗಳು, ಚೈತ್ಯಗಳು, ಘಟಿಕಾಲಯಗಳು, ಅಗ್ರಹಾರಗಳು. ಯಾವ ಹೆಸರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. KS ಕೂಡ ರಿಪೀಟೆಡ್ ಪ್ರಶ್ನೆ ನೋಡಿ. ಶಬಾಷ್. ಘಟಿಕಾಲಯಗಳು ರೈಟ್ ಆನ್ಸರ್ ನೋಡಿ. ಘಟಿಕಾಲಯಗಳು. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಯಾವ ಹೆಸರಿಂದ ಕರೀತಿದ್ರು ಅಂದ್ರೆ ಘಟಿಕಾಲಯಗಳು. 2019 FDA ಕೇಳಿದಂತ ಪ್ರಶ್ನೆ. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನ ಯಾವ ಹೆಸರಿಂದ ಕರೀತಿದ್ರು ಅಂದ್ರೆ ಘಟಿಕಾಲಯಗಳು. ರಾಷ್ಟ್ರಕೂಟ ರಾಜಧಾನಿ ಈ ಕೆಳಗಿನ ನೂತನ ಹೆಸರೇನು? ರಾಷ್ಟ್ರಕೂಟ ರಾಜಧಾನಿಯ ಕೆಳಗಿನ ನೂತನ ಹೆಸರೇನು? ಪಾಲ್ಕಾಡ, ಪೆನಗೊಂಡ, ಸೋಲಂಕಿ, ಪೈಠಾನ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಾಲ್ಕಾಡ.
ಪಾಲಕ್ಕಾಡ, ಪೆನಗೊಂಡ, ಸೋಲಂಕಿ, ಪೈತಾನ. ರಾಷ್ಟ್ರಕೂಟರ ರಾಜಧಾನಿಯ ನೂತನ ಹೆಸರು ಪೈಠಾಣ ಅನ್ನೋದು ಶಾತವಾಹನ ರಾಜಧಾನಿ. ಪೈತಾನ ಅನ್ನೋದು ಯಾಕೆ? ಪಾಲಕ್ಕಾಡ್ ರೈಟ್ ಆನ್ಸರ್. ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಪಾಲಕ್ಕಾಡ್ ಅನ್ನುವಂಥ ಸ್ಥಳ ರಾಷ್ಟ್ರಕೂಟ ರಾಜಧಾನಿಯ ಈಗಿನ ನೂತನ ಹೆಸರು ಅಂತ ಕರಿತೀವಿ, ಪಾಲಕ್ಕಾಡ. ಅಥವಾ ನಾವು ರಾಷ್ಟ್ರಕೂಟ ರಾಜಧಾನಿ ಯಾವ್ದಂದ್ರೆ ಮಳಕೇಡ ಅಂತ ಕರಿತೀವಲ್ಲ, ಆ ಮಳಕೇಡದ ಪಕ್ಕದಲ್ಲೇ ಒಂದು ಊರಿದೆ, ಪಾಲಕ್ಕಾಡ್ ಅನ್ನುವಂಥ ಊರು. ನೆಕ್ಸ್ಟ್ ಕ್ವಶನ್, ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು? ಕೃಷ್ಣಮೂರ್ತಿಯವರ ಕಾಲದಲ್ಲಿ, ಮಾಧವರಾವರ ಕಾಲದಲ್ಲಿ, ರಂಗಚಾಲುವರ ಕಾಲದಲ್ಲಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ. ಯಾರ ಕಾಲದಲ್ಲಿ? ಮೈಸೂರಿನ ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ. ಶಬಾಷ್. 1881ರಲ್ಲಿ ಸಿ ರಂಗಚಾಲುವರ ಕಾಲದಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು. ಸಿ ರಂಗ ಚಾರ್ಲು ಅವರ ಕಾಲದಲ್ಲಿ. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ 1881ರಲ್ಲಿ ಪುನರ್ದಾನ ಆಗ್ತದ. 1831ರಿಂದ 1881ರವರೆಗೆ 50 ವರ್ಷಗಳ ಕಾಲ 7 ಜನ ಕಮಿಷನರ್ ನಮ್ಮ ಮೈಸೂರಿನ ಆಳ್ತಿರ್ತಾರೆ. ಆ ಮೈಸೂರಿನ ಕಮಿಷನರ್ಗಳ ಆಳ್ವಿಕೆಯಲ್ಲಿ ಲಾಸ್ಟ್ ಏನೋ ಈ ಜೆ.ಡಿ. ಗೋಲ್ಡನ್ ಅನ್ನುವಂತ ವ್ಯಕ್ತಿ ರಿಪ್ಪನ್ ಅವರ ಮಾರ್ಗದರ್ಶನದೊಂದಿಗೆ 1881ರಲ್ಲಿ ನಮ್ಮ ಮೈಸೂರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ರಲ್ಲ, ಆ ಮೈಸೂರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಂತ ಸಮಯದಲ್ಲಿ ಆಗ ಮೈಸೂರಿನ ಪ್ರಥಮ ದಿವಾನರಾಗಿ ಸ್ವೀಕಾರ ಮಾಡಿದವರು ಸಿ ರಂಗಚಾರ್ಲು. ಆ ಉದ್ದೇಶಕ್ಕಾಗಿ ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಯಾಯಿತು ಅಂದ್ರೆ ರಂಗಚಾರ್ಲುವ ಕಾಲದಲ್ಲಿ. ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ವೀಕಾರ ಮಾಡಿದಂತ ಮೊಟ್ಟ ಮೊದಲ ದೇಶೀಯ ಸಂಸ್ಥಾನ ಇದು. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ದೇಶೀಯ ಸಂಸ್ಥಾನ ಅಂದ್ರೆ ಮೈಸೂರು ಸಂಸ್ಥಾನ. ರೈಟ್ ಆನ್ಸರ್. ಆ ಸಮಯದಲ್ಲಿ ಯಾರಿದ್ರು ಅಂದ್ರೆ ರಂಗಚಾರ್ಲು ಅವರು ದಿವಾನರಾಗಿದ್ರು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ. ಯಾರಿದ್ರು? ಕನಕದಾಸರಿದ್ರು, ಬಸವಣ್ಣ ಇದ್ದ, ಪಂಪ ಇದ್ದ, ಸರ್ವಜ್ಞ ಇದ್ದ. ಯಾರಿದ್ರಪ್ಪ? ನಮ್ಗೇನು ಗೊತ್ತಪ್ಪ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇವರನ್ನು ಗುರುತಿಸಿ. ನಾವ್ ಯಾವ ಕಾಲದಾಗ ನಮ್ಗೆ ಗೊತ್ತಿಲ್ಲ ಅಂತ ನಮ್ ಪ್ರದೀಪ್ ಕೇಳಿದ್ರೆ ಅದೇ ಹೇಳ್ತಾನೆ, ಏನ್ ಹಚ್ಚಿರಿ ಸರ, ನಾ ಯಾವ ಕಾಲದಾಗ ನನಗೆ ಗೊತ್ತಿಲ್ಲ, ಮಳೆಗಾಲದಾಗದಿನೋ ಬ್ಯಾಸಿಗೆ ಇದೀನೋ ಗೊತ್ತಿಲ್ಲ, ನೀವು ಸ್ವಲ್ಪ ಆಗಿನ ಕಾಲದ ವ್ಯಕ್ತಿ ಗುರುತಿಸ್ತಂದ್ರೆ ಏನ್ ಹೇಳ್ಬೇಕು ನಾವು? ಸರಿಯಾದ ಉತ್ತರ ಕನಕದಾಸರು ಬಹಳ ಅದ್ಭುತವಾಗಿರುವಂತ ವ್ಯಕ್ತಿ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತ ಒಬ್ಬ ಮಹಾನ್ ವ್ಯಕ್ತಿ. ಆರಂಭದಲ್ಲಿ ಒಬ್ಬ ಸೈನಿಕ. ಅವರು ಕನಕದಾಸರ ಆರಂಭದಲ್ಲಿ ಒಬ್ಬ ಸೈನಿಕರಾಗಿ ಸೇವೆಯನ್ನು ಮಾಡಿರ್ತಾರೆ. ಯಾರ ಕಾಲದಲ್ಲಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿದ್ದವರು ಗುರುತಿಸಿ ಅಂತಂದಾಗ ಪಂಪ ಬರಂಗಿಲ್ಲ, ಸರ್ವಜ್ಞ ಬರಂಗಿಲ್ಲ, ಬಸವಣ್ಣ ಬರಂಗಿಲ್ಲ. ಸರಿಯಾದ ಉತ್ತರ ಕನಕದಾಸರು. ವಿಶ್ವೇಶ್ವರಯ್ಯವರು ಯಾರ ದಿವಾನರಾಗಿ ಸೇವೆ ಸಲ್ಲಿಸಿದ್ದಾರೆ? ದೊಡ್ಡ ದೇವರಾಜ ಒಡೆಯರು, ಯದುರಾಜರು, 4ನೇ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು. ವೆರಿ ಇಂಪಾರ್ಟೆಂಟ್ ಕ್ವಶನ್. 1998ರಲ್ಲಿ SDA ಕೇಳಿದಂತ ಪ್ರಶ್ನೆ. ಯಾರ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ? ವಿಶ್ವೇಶ್ವರಯ್ಯವರು ಯಾರ ದಿವಾನರಾಗಿ ಸೇವೆ ಸಲ್ಲಿಸಿದ್ದಾರೆ? ಶಬಾಷ್. ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶ್ವೇಶ್ವರಯ್ಯವರು ಯಾರ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸೇವಕರಾಗಿ ಸರ್ ವಿಶ್ವೇಶ್ವರಯ್ಯ. ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತ ಕರಿತೀವಿ. 1912ರಿಂದ 1918ರವರೆಗೆ ಅವರು ರಾಜ್ಯದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದಂತ ಒಬ್ಬ ಹೆಮ್ಮೆಯ ಕನ್ನಡಿಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಅಂದ್ರೆ ಸರ್ ವಿಶ್ವೇಶ್ವರಯ್ಯ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಕನ್ನಡಿಗ ಅಂದ್ರೆ ಸರ್ ವಿಶ್ವೇಶ್ವರಯ್ಯ ಅವರು. ಅದರ ಜೊತೆಯಲ್ಲಿ ಆ ಕನ್ನಂಬಾಡಿ ಅಣೆಕಟ್ಟು ಆಗಿರಬಹುದು, ಮೈಸೂರು ಬ್ಯಾಂಕ್ ಆಗಿರಬಹುದು, ಹೌದಾ, ಪಿಂಗಾಣಿ ಬಟ್ಟಲ ಕಾರ್ಖಾನೆ ಆಗಿರಬಹುದು, ಆಮೇಲೆ ಈ ಕನ್ನಡ ಸಾಹಿತ್ಯ ಪರಿಷತ್ ಆಗಿರಬಹುದು, ಮೈಸೂರು ವಿಶ್ವವಿದ್ಯಾಲಯ ಆಗಿರಬಹುದು. ಎಷ್ಟು ಸಾಧನೆಗಳನ್ನ 1923ರಲ್ಲಿ ಉಕ್ಕು ಕಬ್ಬಿಣ ಕಾರ್ಖಾನೆ ಆಗಿರಬಹುದು, 1933ರಲ್ಲಿ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿಯಲ್ಲಿ ಅಷ್ಟಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಆಗಿರಬಹುದು, 1938ರಲ್ಲಿ ಮೈಸೂರಿನ ಬೆಳಗೊಳದಲ್ಲಿ ಆ ಒಂದು ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಆಗಿರಬಹುದು, 1939ರಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಸಿಮೆಂಟ್ ಕಾರ್ಖಾನೆ ಆಗಿರಬಹುದು. ಅನೇಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದಂತ ಪುಣ್ಯಾತ್ಮ ಅಂದ್ರೆ ಅದು ಸರ್ ವಿಶ್ವೇಶ್ವರಯ್ಯ. ಸರ್ ವಿಶ್ವೇಶ್ವರಯ್ಯ ಬಗ್ಗೆ ಮಾತಾಡಬೇಕಾದ್ರೆ ನಮ್ಗೆ ಆನಂದ ಬಾಸ್ ಬರ್ತದೆ. ಸರ್ ವಿಶ್ವೇಶ್ವರಯ್ಯ ಈ ದೇಶ ಕಂಡ ಅಪರೂಪದ ವ್ಯಕ್ತಿ.
ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಹುಟ್ಟುಹಬ್ಬವನ್ನ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅಂತ ಒಂದು ಹೆಮ್ಮೆ ಪಡುವಂತ ಒಬ್ಬ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯ. ಸೆಪ್ಟೆಂಬರ್ 17 ಅಲ್ಲ 15 ಸೆಪ್ಟೆಂಬರ್ 15 ವಿಶ್ವ ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸೆಪ್ಟೆಂಬರ್ 15 ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ದಿನವನ್ನಾಗಿ ಆಚರಣೆ ಅಂದ್ರೆ ಅವ್ರು ಮಾಡಿದಂತ ಸಾಧನೆ. ಒಬ್ಬ ಶ್ರೇಷ್ಠ ಇಂಜಿನಿಯರಿಂಗ್ ಆಗಿದ್ರು ಕೂಡ, ವಿಜ್ಞಾನಿ ಆಗಿದ್ರು ಕೂಡ ಯಾರ ಹತ್ರ ಹೇಳ್ಕೊಳ್ಳಿಲ್ಲ ಅಂತವ್ರು. ಅದು ಸಾಧನೆ ಅಂದ್ರೆ. ಒಂದಿನ ಒಬ್ಬರ ಹತ್ರ ಹೇಳ್ತಾರದು ಅಂತವ್ರು, ನಾನು ಮಹಾನ್ ವಿಜ್ಞಾನಿ ಇದೆಯಪ್ಪ, ನಾ ಅಷ್ಟು ಕಷ್ಟಪಟ್ಟಿನಿ ಇಷ್ಟು ಕಷ್ಟಪಟ್ಟಿನಿ ಅಂತೇಳಿ ಹೇಳದೇ ಇರುವಂತ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಅವತ್ತು ಕಟ್ಟಿದಂತ ಕನ್ನಂಬಾಡಿ ಅಣೆಕಟ್ಟಿನ ಕಲ್ಲು ಇವತ್ತಿಗೂ ಬಿಚ್ಚಿ ಬಿದ್ದಿಲ್ಲ ಅಂತ. ಎಷ್ಟೋ ಮಂದಿ ಬಂದು ನೀರು ಕುಡಿದು ನಾಷ್ಟ ಮಾಡಿ ಚೆಕ್ ಮಾಡಿ ಕೆಳಗಿನ ಬುಡ ಮ್ಯಾಗಿನ ಬುಡ ಯಾವಕ್ಕೂ ಅರ್ಥ ಆಗಿಲ್ಲ ಅಂತ ಒಂದು ಸುಂದರವಾಗಿರುವಂತಹ ಅಣೆಕಟ್ಟನ್ನು ಕಟ್ಟಿ ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡಿರ್ತಕ್ಕಂಥ ಅಣೆಕಟ್ಟು ಅಂದ್ರೆ ಕನ್ನಂಬಾಡಿ ಅಣೆಕಟ್ಟು. ಹೌದಾ? ಇವತ್ತು ವಿಜ್ಞಾನ ತಂತ್ರಜ್ಞಾನ ನೋಡಿದ್ರೆ ಸವಾಲು ಇದೆ. ಒಂದು ಸಣ್ಣ ವೈರಸ್ ಅನ್ನು ಕೊಲ್ಲುವಂತ ಶಕ್ತಿ ನಮ್ ಕಡೆ ಇಲ್ಲ. ನಮ್ದಂತ ಹಣೆ ಬರ ತಿಂತೀವಿ ಮನಗಣ ಪಾನಿಪುರಿ, ಪುರಿ, ವಟಾಣಿ, ಬಜಿ, ಚಪಾತಿ, ಪುಂಡಿ ಪಲ್ಯ, ಸೆಗದೆಂಡ್ರಿ, ರೊಟ್ಟಿ, ಕಾರ್ಬ್ಯಾಳಿ ಹಾಕಿ ಹೊಡೆದ್ರಲಕ್ಕ ನಾವು ನುಗ್ಗು ಬೆಳಗ್ ಹೊಡಿತೀವಿ. ಆದ್ರೆ ಓದೋದು ಬರೀದಂದ್ರೆ ಇಲ್ಲ. ವಿಜ್ಞಾನಿಗಳಿಗೆ ಎಂತ ಸವಾಲು ನೋಡಿ ನಾವು ಅಸಹ್ಯ ಮಾಡ್ತಾ ಇಲ್ಲ. ವಿಜ್ಞಾನಿಗಳು ಸಣ್ಣ ವೈರಸ್ ಅನ್ನು ಕೊಲ್ಲುವಂತ ಶಕ್ತಿ ನಮ್ ಕಡೆ ಇಲ್ಲ ಅಂತಂದ್ರೆ ಬರೀ ಹಿಂದೆ ಹಡಿಲಿ ಹೇಳ್ಕೊತ ಬಂದೇವ ಅಂತ. ಅವ್ರು ಕಂಡಿಡಿದ್ರು, ಇವ್ರು ಕಂಡಿಡಿದ್ರು, ನಾಯಿ ಲಸಿಕೆಯನ್ನು ಕಂಡಿಡಿದ್ರು, ಆನೆ ಲಸಿಕೆ ಕಂಡಿಡಿದ್ರು, ಬೆಕ್ಕಿನ ಲಸಿಕೆ. ನೀವೇನ್ ಕಂಡಿಡಿದ್ರಿ? ನಮ್ ಜೀವನ ಇದೆ ಐತಿ. ಬರೀ ಅವ್ರು ಹಂಗ್ ಕಂಡಿಡಿದ್ರು, ಹಿಂಗ್ ಇವ್ರು ಕಂಡಿಡಿದ್ರು. ಕಡೆಗೆ ಅವ್ನು ಡೋನ್ ಪ್ರತಾಪ್ ಹೇಳ ಹಂಗಾರ ಸುಳ್ಳು ಹೇಳಿಲ್ಲ ಮನೆ ಬರ. ಅವನವನು ಜಗತ್ತನ್ನ ಹುಚ್ಚು ಮಾಡಿದ್ದ. ಲಾಸ್ಟ್ ಒಂದ್ ಸರ್ಟಿಫಿಕೇಟ್ ಚೆಕ್ ಮಾಡೋ ಹಣೆ ಬರ ನಮ್ ಕಡೆ ಇಲ್ಲ. ಎಷ್ಟು ಅವಸರ, ಎಷ್ಟು ವೇಗ, ಎಂತಿಂತ ನಾವು ಜಾಣ್ ಅವನ್ ಕಡೆ ಅವ್ನ್ ಬೇಯಂಗಿಲ್ಲ. ನಾವೆಷ್ಟು ದಡ್ರ ಅಂತ ಇನ್ನೊಬ್ರಿಗೆ ಬೈಬ ನಾಯಕ್ ಬೈರ್ಬೇಕು. ಈಗ ನಾವ್ ಎಲ್ಲಿವರೆಗೆ ಮೋಸ ಹೋಗ್ತೀವೋ ಇನ್ನೊಬ್ರು ನಮ್ಗೆ ಮೋಸ ಮಾಡ್ತಾರೆ. ಈಗ ಸರ್ ಹೇಳಕತ್ತಾರಪ್ಪ, ವಿಶ್ವೇಶ್ವರಯ್ಯವರು ಯಾರ ದಿವಾನರಾಗಿ ಸೇವೆ ಸಲ್ಲಿಸಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ನೀವು ಚೆಕ್ ಮಾಡ್ಬೇಕು ಸರಿ, ಸರ್ ಕರೆಕ್ಟ್ ಹೇಳ್ಯಾರೋ ಸುಳ್ಳು ಹೇಳ್ಯಾರೋ. ನಾವ್ ಎಲ್ಲಿವರೆಗೆ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳಂಗಿಲ್ಲೋ ಎಲ್ಲರ ಮೇಲೆ ಟಿಪಿ ಹಾಕೋರು ಬಂದೇ ಬರ್ತಾರ ಅಂತ. ಅದಕ್ಕೆ ವಿಶ್ವೇಶ್ವರಯ್ಯವರು ಯಾರ ದಿವಾನರಾಗಿ ಸೇವೆ ಸಲ್ಲಿಸಿದ್ರು ಅಂದ್ರೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ ದಿವಾನರಾಗಿ ಸೇವೆ ಸಲ್ಲಿಸಿದರು. ಅಮೋಘ ವರ್ಷ ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದನು? ವೆರಿ ಇಂಪಾರ್ಟೆಂಟ್ ಕ್ವಶನ್. 1998ರಲ್ಲಿ SDA ಕೇಳಿದಂತ ಪ್ರಶ್ನೆ. ಅಮೋಘ ವರ್ಷ ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದನು? ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕನ್ನಡ ನಾಡಿನ ಹೆಮ್ಮೆಯ ದೊರೆಯಾಗಿರುವಂತಹ ಅಮೋಘ ವರ್ಷ ನೃಪತುಂಗ ಯಾರ ರಾಜವಂಶಕ್ಕೆ ಸೇರಿದನು? ಎಕ್ಸಲೆಂಟ್. ರಾಷ್ಟ್ರಕೂಟರ ಅರಸರಕ್ಕೆ ಸೇರಿದ. ತನ್ನ ಎಡಗೈ ಹೆಬ್ಬಟ್ಟನ್ನು ಮಾರಿದನ್ರಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ತಮ್ಮ ಸಾಮ್ರಾಜ್ಯಕ್ಕಾಗಿ ಹೆಬ್ಬಟ್ಟನ್ನು ಕತ್ತರಿಸಿಕೊಟ್ಟಾರ ಅಂದ್ರೆ ಅವ್ರು ನಾಲ್ವಡಿ ಯಾರು? ರಾಷ್ಟ್ರಕೂಟರು. ಇವತ್ತಿನ ರಾಜಕಾರಣಿಗಳು ಹೆಬ್ಬಟ್ಟನ್ನು ಕತ್ತರಿಸ್ತಾರ. ಇನ್ನೊಬ್ಬರನ್ನು ಹೊಡೆದು ಬಡದು ತಾವು ಆರಾಮಿದ್ರೆ ಸಾಕು. ಆದರೆ ಆ ಕಲಬುರಗಿ ಜಿಲ್ಲೆಯ ಮಾನಕೀಟಕ್ಕೆ ಮಳೆ ಬರದೇ ಇರುವಂತ ಸಮಯದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಿ ತೆಂಗಿನಕಾಯಿ ಹೊಡೆದು, ನೋಡವ ತಾಯಿ ದಯವಿಟ್ಟು ನಮ್ಮ ಭಾಗದ ಜನರಿಗೆ ಮಳೆ ಬರಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಆ ಹೆಬ್ಬಟ್ಟನ್ನು ಕೊಟ್ಟಂತ ಪುಣ್ಯಾತ್ಮದ ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಅಂದ್ರೆ ಸುಲೇಮಾನ್ ಅನ್ನುವಂತ ಅರಬ ಪ್ರವಾಸಿಗೆ ಭೇಟಿ ಕೊಡ್ತಾನೆ. ಆ ಸುಲೇಮಾನ್ ಅನ್ನುವಂತ ಅರಬ ಪ್ರವಾಸಿಗೆ ಭೇಟಿ ಕೊಟ್ಟು ಅವನು ಹೇಳ್ತಾನೆ, ಜಗತ್ತಿನ 4 ಸಾಮ್ರಾಜ್ಯಗಳಲ್ಲಿ ಒಂದು ರೋಮ್ ಸಾಮ್ರಾಜ್ಯ, ಚೀನಿ ಸಾಮ್ರಾಜ್ಯ, ಅರಬ ಸಾಮ್ರಾಜ್ಯ, ಅದು ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ ಒಂದು ವಿಶೇಷವಾಗಿರುವಂತ ಶಕ್ತಿ ಇರಬಹುದು. ಹಾಗಾದ್ರೆ ಈ ಅಮೋಘ ವರ್ಷ ನೃಪತುಂಗ ಏನು ಬರೆದಂತ ಪ್ರಸಿದ್ಧವಾದ ಗ್ರಂಥ ಯಾವುದು? ಕ್ವಶನ್ ಆಗಿದೆ. ಅಮೋಘ ವರ್ಷ ನೃಪತುಂಗ ಬರೆದಂತ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಪ್ರಶ್ನೋತ್ತರ ಮಾಲೆ. ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ಮಾಲೆ ಅನ್ನುವಂತ ಗ್ರಂಥವನ್ನು ಬರೀತಾನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. SDA 1998 ಕೇಳಿದ್ದಾನೆ. ಮೇಲಿಂದ ಮೇಲೆ ಮತ್ತ ಬೇರೆ ಬೇರೆ ವಿಭಾಗಗಳಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಮುರಿದಿಟ್ಟು ಬಿಡೋದನ್ನ. ನೆಕ್ಸ್ಟ್ ನನ್ ಜಗತ್ತಾಟೆ ಇವ ಬಾಟೆ. ನೆಕ್ಸ್ಟ್ ಕ್ವಶನ್. ವಿಜಯನಗರ ಸಾಮ್ರಾಜ್ಯವನ್ನು ಮರೆತು ಏನ್ರ ಹೇಳ್ತಿರ್ಬೇಕು, ನನಗೆ ಅಂಜಿಸ್ಬಿಡ್ತಾನ ಬರೇ. ಮೊನ್ನೆ ಎಂದೂ ವೇದಿಕೆ ಬಿಟ್ಟು ಹೋಗಿಲ್ಲ, ಆದ್ರೂ ವೇದಿಕೆ ಬಿಟ್ಟು ಹೋದಾನ. ಬರೇ ಇದೆ ದಗದೇನ ಅಪ್ಪಂದು. ವಿಜಯನಗರವನ್ನ ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು? BA ಸಾಲೆತ್ತೋರ, ವಸುಂಧರ ಫಲಿಯೋಜ, KC ನೀಲಕಂಠ ಶಾಸ್ತ್ರಿ, ರಾಬರ್ಟ್ ಸಿವ್ಲೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು?
ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ. ಎಕ್ಸಲೆಂಟ್. ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವರು ಸೂರ್ಯ ನಾರಾಯಣಾಚಾರ್ಯ ಅವರು. ವಿಜಯನಗರ ಸಾಮ್ರಾಜ್ಯವನ್ನು ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವರು ಸೂರ್ಯ ನಾರಾಯಣಾಚಾರ್ಯ ಅವರು. ಈ ಡಿಸಿ ಆಗಿರುವಂತ ಬಳ್ಳಾರಿ ಡಿಸಿ ಆಗಿರುವಂತ ರಾಬರ್ಟ್ ಸಿವಿಲಿ ಅನ್ನುವಂತ ವ್ಯಕ್ತಿ ಹೇಳ್ತಾನೆ, ಇದು PDO 2011ರಲ್ಲಿ ಕೇಳಿದಂತ ಪ್ರಶ್ನೆ. ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ಕರೆದವರು ಯಾರಂದ್ರೆ ರಾಬರ್ಟ್ ಸಿವಿಲಿ ಅವರು. ನೆಕ್ಸ್ಟ್, ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರಾರಂಭ ಮಾಡಿದಂತ ದಿವಾನ್ರು ಯಾರು? ಮಹಾತ್ಮ ಗಾಂಧೀಜಿ ಅವರು, ಮೋತಿಲಾಲ್ ನೆಹರು ಅವರು, ಕೆ ಶೇಷಾದ್ರಿಯರವರು, ರಂಗಚಾರ್ಲು ಅವರು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಗಿರಿ ಒಂದು ಪಟ್ಟಣ ಹೋಗ್ಬೇಕು ನೋಡಿ. ಭಾರತ ದೇಶದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನ ಭಾರತ ದೇಶದ ನಾಗರಿಕ ಸೇವೆಗಳ ಪರೀಕ್ಷೆಯ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪರೀಕ್ಷೆ ಪಿತಾಮಹ ಯಾರು ಅಂದ್ರೆ ಎಕ್ಸಲೆಂಟ್, 89% ಕರೆಕ್ಟ್ ಆನ್ಸರ್ ಹಾಕಿದ್ರಿ, ಕೆ ಶೇಷಾದ್ರಿಯರ್. ನೋಡಿ, ಎಲ್ಲರೂ ಅಬೌವ್ 80 ಮ್ಯಾಗ ಹಾಕ್ಲಕತ್ತೀರಿ. ಅದರ ಪರಿಶ್ರಮ ಏನಂದ್ರೆ ನಾವು ಬರೋಬ್ಬರಿ 3 ದಿಂದ 4 ತಿಂಗಳಾಯ್ತು ನಿರಂತರವಾಗಿ ಓದಿದಂತ ಪರಿಣಾಮ ಅಲ್ಲ, ಅದು ಎಫೆಕ್ಟ್ ಆಗ್ತಾ ಇದೆ ಇವತ್ತು. 89% ಆಗ್ತಾ ಇದ್ದೇವೆ ಇವತ್ತು. ಕಾರಣ ಏನು ಅಂತಂದ್ರೆ ನಾವು ಹಿಂದೆ ಓದಿದ್ದು. ಅದಕ್ಕೆ ಒಂದಿನ ಲೇಟ್ ಆಗಲಿ, ಪರ್ಫೆಕ್ಟ್ ಆಗೋಣ, ಮನನ ಮಾಡ್ಕೊಳ್ಳೋಣ, ಪ್ರತಿಯೊಂದು ಅಂಶಗಳನ್ನು ಓದ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್. ಸಂಗಮ ಮನೆತನದ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ದೆಹಲಿಯ ಸುಲ್ತಾನರನ್ನ ಸದೆಬಡಿಯುವಂತ ಉದ್ದೇಶಕ್ಕಾಗಿ, ಬಹಮನಿ ಸುಲ್ತಾನರನ್ನ ರಕ್ಷಿಸುವಂತ ಉದ್ದೇಶಕ್ಕಾಗಿ, ಹಿಂದೂ ಧರ್ಮವನ್ನ ಉಳಿಸುವಂತ ಉದ್ದೇಶಕ್ಕಾಗಿ, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವುದಕ್ಕಾಗಿ ಭೂಮಾಪಕರು 2011ರಲ್ಲಿ ಕೇಳಿದಂತ ಪ್ರಶ್ನೆ. ದೆಹಲಿಯ ಸುಲ್ತಾನರನ್ನ ಸದ್ವತಂತಿಯನ್ನು ಮೀಟಲಾರೆಯ, ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ, ಗಾನಲಹರಿ ಜಗವನ್ನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ನಾನು ಎಂಬ ಸೊಕ್ಕು ಎಲ್ಲ ತೊರೆದು ಹೋಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ವೇದಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದಗಂಗೆಯಲ್ಲಿ ಜೀವರಾಗ ಮೊಳಗಲಿ, ವೇದಘೋಷ ಕಥೆಯ ಸೇರಿ ಶ್ರುತಿಯ ಬೆಳಗಲಿ, ನಾದಗಂಗೆಯಲ್ಲಿ ಜೀವರಾಗ ಮೊಳಗಲಿ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ಕೇಳಿಸ್ತಾ ಇದೆಯಾ? ಶಬಾಷ್, 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸಂಗಮ ಮನೆತನದ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಕಾರಣ ಏನು ಅಂದ್ರೆ ಹಿಂದೂ ಧರ್ಮದ ಉಳಿವಿಗಾಗಿ. ಭೂಮಾಲೀಕರು 2011ರಲ್ಲಿ ಕೇಳಿದ ಪ್ರಶ್ನೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಿಬೇಡಿರು ಹುಚ್ಚಪ್ಪಗಳಿರ ಎಂದವರು ಯಾರು? ಕನಕದಾಸರು, ಶ್ರೀಪಾದರಾಯರು, ಪುರಂದರದಾಸರು, ವ್ಯಾಸರಾಯರು. ವೆರಿ ಇಂಪಾರ್ಟೆಂಟ್ ಕ್ವಶನ್. FD ಕೂಡ ಕೇಳಿದ್ದಾನೆ ಇದನ್ನ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದವರು ಯಾರು? ಸರಿಯಾದ ಉತ್ತರ ಪುರಂದರದಾಸರು. ರೈಟ್ ಆನ್ಸರ್. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಎಂದು ಕರೆದವರು ಯಾರಂದ್ರೆ ಪುರಂದರದಾಸರು. ರೈಟ್ ಆನ್ಸರ್. ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದವರು ಯಾರು? ಹಾಲ, ಸೀಮುಖ, ಗೌತಮಿಪುತ್ರ ಶಾತಕರ್ಣಿ, ಎರಡನೇ ಪುಲಮಾಯಿ. ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದವರು ಯಾರು? ತ್ರೈಸಮುದ್ರ ತೋಯ ಪೀತವಾಹನ ಬಿರುದನ್ನು ಹೊಂದಿದವರು ಹಾಲ, ಸೀಮುಖ, ಗೌತಮಿಪುತ್ರ ಶಾತಕರ್ಣಿ, ಎರಡನೇ ಪುಲಮಾಯಿ. ತ್ರೈಸಮುದ್ರ ತೋಯ ಪೀತವಾಹನ. ಎಕ್ಸಲೆಂಟ್, 92% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗುಡ್. ಸರಿಯಾದ ಉತ್ತರ ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದವರು ಗೌತಮಿಪುತ್ರ ಶಾತಕರ್ಣಿ. ಹಂಪಿಯಲ್ಲಿ
ರಾಮ ದೇವಾಲಯ ನಿರ್ಮಾಣ ಮಾಡಿದ್ದು ಯಾರ ಆಳ್ವಿಕೆಯಲ್ಲಿ? ಅಚ್ಯುತರಾಯನ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ, ರಾಮರಾಯನ ಕಾಲದಲ್ಲಿ, ವೆಂಕಟರಾಯನ ಕಾಲದಲ್ಲಿ. ಹಂಪಿಯಲ್ಲಿ ಹಜಾರ್ ರಾಮ ದೇವಾಲಯ ನಿರ್ಮಾಣವಾದದ್ದು ಯಾರ ಆಳ್ವಿಕೆಯಲ್ಲಿ? ಅಚ್ಯುತರಾಯ, ಕೃಷ್ಣದೇವರಾಯ, ರಾಮರಾಯ ಮತ್ತೆ ವೆಂಕಟಾದ್ರಿ. ಯಾರ ಕಾಲದಲ್ಲಿ? ಹಂಪಿಯಲ್ಲಿನ ಹಜಾರ್ ರಾಮ ದೇವಾಲಯ ನಿರ್ಮಾಣ ಆಗಿದ್ದು ಯಾರ ಕಾಲದಲ್ಲಿ ಅಂದ್ರೆ ಸರಿಯಾದ ಉತ್ತರ ಕೃಷ್ಣದೇವರಾಯ. ಆಕ್ಚುಲಿ ಅದು ನಿರ್ಮಾಣ ಆಗಿದ್ದು 2ನೇ ದೇವರಾಯನ ಕಾಲದಲ್ಲಿ. ಅದನ್ನೇ ಪರಿಪೂರ್ಣಗೊಳಿಸಿ ಆದ ಕಾಮಗಾರಿಯನ್ನು ಪರಿಪೂರ್ಣಗೊಳಿಸಿದವರು ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ರೈಟ್ ಆನ್ಸರ್. ಕನ್ನಡದ ಮೊದಲ ಪತ್ರಿಕೆ ಸಂಪಾದಕರು ಯಾರು? ವಿಲಿಯಂ ಕ್ಯಾರಿ, ಜಾನ್ ಕ್ಯಾರೆಟ್, BL ರೈಸ್, ಹರ್ಮನ್ ಮೊಂಗ್ಲಿಂಗ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಇವೆಲ್ಲ ಮಳೆ ಪಳಿ ಯಾರಾಗತ್ತೋ ಭಯಂಕರ, ಇವೆಲ್ಲ ಹಂಗ ಬರ್ತಾವ, ಏನ್ ಮಾಡಕ್ಕಾಗಲ್ಲ. ಹರ್ಮನ್ ಮೊಂಗ್ಲಿಂಗ್ ರೈಟ್ ಆನ್ಸರ್. ಹರ್ಮನ್ ಮೊಂಗ್ಲಿಂಗ್. ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಎಂಬ ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕ ಯಾರಂದ್ರೆ ಹರ್ಮನ್ ಮೊಂಗ್ಲಿಂಗ್ ಅನ್ನುವಂತ ವ್ಯಕ್ತಿ. ಕನ್ನಡದ ಮೊದಲ ಪತ್ರಿಕೆ ಯಾರು ಅಂದ್ರೆ ಮಂಗಳೂರು ಸಮಾಚಾರ. ರೈಟ್ ಆನ್ಸರ್. ಮಂಗಳೂರು ಸಮಾಚಾರ. ರಂಗಚಾರ್ಲುವರ ಕಾಲದಲ್ಲಿ ದಿವಾನರಾಗಿದ್ದರು ಯಾರ ಕಾಲದಲ್ಲಿ? ಚಾಮರಾಜೇಂದ್ರ ಒಡೆಯರು, ಚಾಮರಾಜ ಒಡೆಯರು, ಕೃಷ್ಣರಾಜ ಒಡೆಯರು, 3ನೇ ಕೃಷ್ಣರಾಜ ಒಡೆಯರು. ಯಾರ ಕಾಲದಲ್ಲಿ? ವಾರ್ಡನ್ 2014ರಲ್ಲಿ ಕೇಳಿದಂತ ಪ್ರಶ್ನೆ. ಚಾಮರಾಜೇಂದ್ರ ಒಡೆಯರು, ಚಾಮರಾಜ ಒಡೆಯರು ಯಾರ ಕಾಲದಲ್ಲಿ? ಚಾಮರಾಜೇಂದ್ರ ಒಡೆಯರು, ಚಾಮರಾಜ ಒಡೆಯರು, ಕೃಷ್ಣರಾಜ ಒಡೆಯರು, 3ನೇ ಕೃಷ್ಣರಾಜ ಒಡೆಯರು. ಸರಿಯಾದ ಉತ್ತರ ಯಾವುದಂದ್ರೆ ರೈಟ್ ಆನ್ಸರ್ ಚಾಮರಾಜ ಒಡೆಯರು. ಯಾವ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ರಾಜಧಾನಿ ವಾತಾಪಿಯನ್ನ ಕಿತ್ತುಕೊಂಡನು? 1ನೇ ಇಂದ್ರ, ದಂತಿದುರ್ಗ, 1ನೇ ಕೃಷ್ಣ, 2ನೇ ಗೋವಿಂದ. ವೆರಿ ಇಂಪಾರ್ಟೆಂಟ್. 2ನೇ ಕೀರ್ತಿವರ್ಮನ ಅಂದ್ರೆ ಈ ರಾಷ್ಟ್ರಕೂಟ ಮನೆತನ ಸ್ಥಾಪಕ ಯಾರು ಅಂತ ಅರ್ಥ. ರಾಷ್ಟ್ರಕೂಟ ಮನೆತನ ಸ್ಥಾಪಕ. ಎಕ್ಸಲೆಂಟ್. ದಂತಿದುರ್ಗ ರೈಟ್ ಆನ್ಸರ್. ದಂತಿದುರ್ಗ. ಯಾವ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ರಾಜಧಾನಿ ವಾತಾಪಿಯನ್ನ ಕಿತ್ತುಕೊಂಡನು ಅಂದ್ರೆ ದಂತಿದುರ್ಗ. ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು? ದಂತಿದುರ್ಗ, ಕೃಷ್ಣ, ಇಂದ್ರ, ಗೋವಿಂದ. ಶಬಾಷ್. ದಂತಿದುರ್ಗ ರೈಟ್ ಆನ್ಸರ್. ದಂತಿದುರ್ಗ. ಕರ್ನಾಟಕದ ಯಾವ ದೇವಾಲಯಗಳ ನಗರದಲ್ಲಿ ಪ್ರಸಿದ್ಧ ವೈರಮುಡಿ ಮಹೋತ್ಸವ ಪ್ರತಿ ವರ್ಷ ಜರುಗುತ್ತದೆ? ಶ್ರೀರಂಗಪಟ್ಟಣ, ಶೃಂಗೇರಿ, ಮೇಲುಕೋಟೆ, ಧರ್ಮಸ್ಥಳ. ಕರೆಕ್ಟ್ ಆನ್ಸರ್ ಮಾಡಿ. ವೈರಮುಡಿ ಉತ್ಸವ ಫೇಮಸ್. ಶಬಾಷ್. ಅಬೌವ್ 80 ಮೇಲೆ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಅದು ಎಲ್ಲಿ ಅಂತಂದ್ರೆ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯ. ಆ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದವರು ವಿಷ್ಣುವರ್ಧನ, ತನ್ನ ಗುರುಗಳಾಗಿರುವಂತ ರಾಮಾನುಜಾಚಾರ್ಯ ಸಲುವಾಗಿ. ರಾಮಾನುಜಾಚಾರ್ಯ ಯಾರ ಕಾಲಕ್ಕೆ ಭೇಟಿ ಕೊಟ್ಟಿದ್ದ ಅಂದ್ರ ಹೊಯ್ಸಳರ ವಿಷ್ಣುವರ್ಧನ ಮೂಲ ಹೆಸರೇನಂದ್ರೆ ಬಿಟ್ಟಿದೇವ. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್. ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ವಿಷ್ಣುವರ್ಧನರು, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ. ನೆಕ್ಸ್ಟ್, ಚರಿತ್ರಿಕ ದೇವನಹಳ್ಳಿ ಕೋಟೆಯ ಕರ್ನಾಟಕದ ಯಾವ ಪ್ರಸಿದ್ಧ ರಾಜನ ಜನ್ಮಸ್ಥಳವಾಗಿದೆ? ದೇವನಹಳ್ಳಿ ಕೋಟೆ. ಹೈದರಾಲಿ, ಟಿಪ್ಪು ಸುಲ್ತಾನ್, ಶ್ರೀಕೃಷ್ಣ ದೇವರಾಯ, ಕೆಂಪೇಗೌಡ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಸಹ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ. ಚರಿತ್ರಕ ದೇವನಹಳ್ಳಿಯ ಕೋಟೆಯನ್ನ ಕರ್ನಾಟಕದ ಯಾವ ಪ್ರಸಿದ್ಧ ಅರಸನಿಗೆ ಸಂಬಂಧಪಟ್ಟಿದೆ ಅಂದ್ರ ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. KSRP 2018ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಮಾಡಬೇಡಿ, ಕರೆಕ್ಟ್ ಆನ್ಸರ್ ಮಾಡಿ. ಹೊನ್ನಾವರ, ಬನವಾಸಿ, ಸಿರಿಸಿ, ಭಟ್ಕಳ. 89% ಕರೆಕ್ಟ್ ಆನ್ಸರ್ ಬನವಾಸಿ. ತ್ಯಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗೊಳ್ಳಗಾಗರ ಮಾದ ಮಾನಿಸಿರಂತಾಗಿ ಪುಟ್ಟಲೆ ನಾಗಿ ನಿಂತರ ಮುದ್ದರಪದೆ ಮರಿದುಂಬಿಯಾಗಿ ಮೀನು ಕೋಗಿಲೆಯಾಗಿ ಪುಟ್ಟುವುದು ನಂದನದವಳು ಬನವಾಸಿ ದೇಶದವಳು.
ನಾ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಮರೆದುಂಬಿಯಾಗಿ ಮೇಣ ಕೋಗಿಲಿಯಾಗಿ ಪುಟ್ಟುತ್ತೇನೆ ನಂದನದೋಳು ಬನವಾಸಿ ದೇಶದವಳು. KRS ಅಣೆಕಟ್ಟು ಯಾವ ಪ್ರಸಿದ್ಧ ಮೈಸೂರಿನ ದಿವಾನರಿಂದ ವಿನ್ಯಾಸಗೊಳಿಸಲ್ಪಟ್ಟಿತ್ತು ಮತ್ತು ನಿರ್ಮಿಸಲ್ಪಟ್ಟಿತ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆನ್ಸರ್. ವಿಶ್ವೇಶ್ವರಯ್ಯ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ. ಕರ್ನಾಟಕದ ಬಾವುಟವನ್ನು ವಿನ್ಯಾಸಗೊಳಿಸಿದವರು ಯಾರು? ರಾಮಕೃಷ್ಣ ಹೆಗಡೆ ಅವರು, ಎಸ್ ಬಂಗಾರಪ್ಪ ಅವರು, ಆರ್ ಗುಂಡೂರಾವ್ ಅವರು, ಎಂ ರಾಮಮೂರ್ತಿ ಅವರು. ಸರಿಯಾದ ಉತ್ತರ ಎಂ ರಾಮಮೂರ್ತಿ ಅವರು ರೈಟ್ ಆನ್ಸರ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿ ಸಂಘಟಿಸಲಾಗಿದೆ? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಶಿವಮೊಗ್ಗ. ಯಾವ ಅಪ್ಪಿಕೋ ಚಳವಳಿಯನ್ನ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ? ಸರಿಯಾದ ಉತ್ತರ ಉತ್ತರ ಕನ್ನಡ. ಗಿಡ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ನಡೆದಂತ ಹೋರಾಟವನ್ನೇ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಈ ಅಪ್ಪಿಕೋ ಚಳವಳಿ ಯಾವ ವರ್ಷ ಅಂದ್ರೆ 1987ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಾಂಡುರಂಗರಾವ್ ಹೆಗಡೆ ಅನ್ನುವಂತ ವ್ಯಕ್ತಿಯ ನೇತೃತ್ವದಲ್ಲಿ ಆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಮತ್ತು ಶಿರ್ಸಿಯಲ್ಲಿ ನಡೆದಂತ ಹೋರಾಟವನ್ನೇ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಅಪ್ಪಿಕೋ ಚಳವಳಿ. ಎಸ್, ಅಪ್ಪಿಕೋ ಚಳವಳಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿ ಸಂಘಟಿಸಲಾಯಿತಂದ್ರ ಉತ್ತರ ಕನ್ನಡದಲ್ಲಿ. ನೆಕ್ಸ್ಟ್ ಕ್ವಶನ್. ಆಧುನಿಕ ಕರ್ನಾಟಕದ ಶಿಲ್ಪಿ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್, ಎಸ್ ನಿಜಲಿಂಗಪ್ಪ ಅವರು, ಎಂ ವಿಶ್ವೇಶ್ವರಯ್ಯ ಅವರು, ಕೆಂಗಲ್ ಹನುಮಂತಯ್ಯ ಅವರು. ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಎಸ್ ನಿಜಲಿಂಗಪ್ಪ ಅವರು, ಎಂ ವಿಶ್ವೇಶ್ವರಯ್ಯ ಅವರು, ಕೆಂಗಲ್ ಹನುಮಂತಯ್ಯ ಅವರು. ಯಾರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ಕರ್ನಾಟಕದ ಶಿಲ್ಪಿ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ರೈಟ್ ಆನ್ಸರ್. ಆಧುನಿಕ ಕರ್ನಾಟಕದ ಶಿಲ್ಪಿ ಯಾರಂದ್ರೆ ಎಂ ವಿಶ್ವೇಶ್ವರಯ್ಯ ಅವರು ರೈಟ್ ಆನ್ಸರ್. ಸರ್ ಎಂ ವಿಶ್ವೇಶ್ವರಯ್ಯ. ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ಯಾರು? ವಿಷ್ಣುವರ್ಧನ, ಇಮ್ಮಡಿ, ಬಲ್ಲಾಳ, ಸಳ, ಸೋಮೇಶ್ವರ. 2009 KSRTC ಕೇಳಿದಂತ ಪ್ರಶ್ನೆ. ಸರಿಯಾಗಿರುವಂತ ಉತ್ತರ ಯಾವಂದ್ರೆ ವಿಷ್ಣುವರ್ಧನ್ ರೈಟ್ ಆನ್ಸರ್. ವಿಷ್ಣುವರ್ಧನ. ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಈತ? ಪುಲಕೇಶಿ, ಅಮೋಘ ವರ್ಷ, ಹರ್ಷವರ್ಧನ, ಕೃಷ್ಣದೇವರಾಯ. KSRTC ಮೇಲ್ವಿಚಾರಕರು ನೋಡಿ, KSRTC ಎಕ್ಸಾಮ್ ಬಂದ ನಮ್ಮ ಪ್ರಶ್ನೆ ಎಲ್ಲಿ ಬಂದ್ರು ಅಲ್ಲಿ ಇರ್ತಾವ ನಮ್ಮ ಪ್ರಶ್ನೆಗಳು. ಯಾಕಂದ್ರೆ ಮೇಜರ್ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕನಾಮಿಕ್ಸ್ ಇದು ಬಿಟ್ಟು ಏನು ಕೇಳಕ್ ಸಾಧ್ಯನೇ ಇಲ್ಲ. ಅಮೋಘ ವರ್ಷ ರೈಟ್ ಆನ್ಸರ್. ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾರು ಅಂದ್ರೆ ಅಮೋಘ ವರ್ಷ ನೃಪತುಂಗ. ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್. ಮಲಗಿರುವ ಬುದ್ಧನ ಬೆಟ್ಟಗಳು ಈ ಜಿಲ್ಲೆಯಲ್ಲಿ ಕಂಡು ಬರ್ತವೆ? ಕಲಬುರಗಿ, ರಾಯಚೂರು, ಬಳ್ಳಾರಿ, ಯಾದಗಿರಿ. ಯಾವ ಜನ್ಮದ ಋಣಾನುಬಂಧ ಬರೆದ ಕವಿ ಯಾರು? ಹರಿಹರ, ಜನ್ನ, ರಾಘವಾಂಕ, ಪಂಪ. ಹರಿಶ್ಚಂದ್ರ ಕಾವ್ಯ. ಸ್ವನ್ನಲಿಗೆ ಸಿದ್ದರಾಮ ಮತ್ತು ಹರಿಶ್ಚಂದ್ರ ಕಾವ್ಯ ಈ ಗ್ರಂಥಗಳು ಬರೆದಂತ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. 88%. ರಾಘವಾಂಕ ರೈಟ್ ಆನ್ಸರ್. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಯಾರು ಅಂತಂದ್ರೆ ರಾಘವಾಂಕ. ಷಟ್ಪದಿಯ ಬ್ರಹ್ಮ. ಕರ್ನಾಟಕದಲ್ಲಿ 1842ರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಪತ್ರಿಕೆ ಸಮಾಚಾರ ಪತ್ರಿಕೆ. ಮಂಗಳೂರು ಸಮಾಚಾರ, ಸ್ವರಾಜ್ಯ, ಮೈಸೂರು ಸಮಾಚಾರ, ಬೆಂಗಳೂರು, ಮಂಗಳೂರು ಸಮಾಚಾರ. ಕರ್ನಾಟಕದಲ್ಲಿ 1842ರಲ್ಲಿ ಪ್ರಕಟವಾಗಿರುವಂತ ಮೊಟ್ಟ ಮೊದಲ ಸಮಾಚಾರ. ಕರೆಕ್ಟ್ ಬರ್ತಾ ಇದೆ ನೋಡಿ.
ಮಂಗಳೂರು ಸಮಾಚಾರ ರೈಟ್ ಆನ್ಸರ್. ಮಂಗಳೂರು ಸಮಾಚಾರ. ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧಿಯಾದ ನಂದಿ ಬೆಟ್ಟ ಇರುವ ಜಿಲ್ಲೆ ಯಾವುದು? ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ. ಟಿಪ್ಪು ಡ್ರಾಪ್ ಎಂದು ನಂದಿ ಬೆಟ್ಟ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ ರೈಟ್ ಆನ್ಸರ್. ಚಿಕ್ಕಬಳ್ಳಾಪುರ. ಟಿಪ್ಪು ಡ್ರಾಪ್ ಬಹಳಷ್ಟು ಸುಂದರವಾಗಿರುವಂತ ಬೆಟ್ಟ, ನಿಷ್ಕಲ್ಮಶವಾಗಿರುವಂತ ಬೆಟ್ಟ, ನೂರಾರು ಲಕ್ಷಾಂತರ ಪ್ರವಾಸಿಗರನ್ನ ಕೈಮಾಡಿ ಕರೆಯುವಂತ ಒಂದು ಸುಂದರವಾದ ಬೆಟ್ಟ ಅಂದ್ರ ಅದು ನಂದಿ ಬೆಟ್ಟ. ನಂದಿ ಬೆಟ್ಟ ಇವತ್ತು ಐತಿಹಾಸಿಕ ಸ್ಥಳವಾಗಿದೆ. ಯಾಕಂದ್ರೆ ಗಾಂಧೀಜಿಯವರು 1927ರಲ್ಲಿ ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ರಂತ. ಅಂತ ಸುಂದರವಾಗಿರುವಂತ ಬೆಟ್ಟ ಅಂದ್ರ ನಂದಿ ಬೆಟ್ಟ. ಸಾವಿರಾರು ಕನ್ನಡಿಗರನ್ನ, ಯುವಕರನ್ನ, ಆಮೇಲೆ ಹಿರಿಯರನ್ನ, ಕಿರಿಯರನ್ನ ಕೈ ಮಾಡಿ ಕರೆಯುವಂತ ಒಂದು ಸುಂದರವಾಗಿರುವಂತ ಬೆಟ್ಟ ಅಂದ್ರೆ ಅದು ನಂದಿ ಬೆಟ್ಟ. ಅದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತಂತ ಹೆಮ್ಮೆಯಿಂದ ಹೇಳ್ಬಹುದು. ಇನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು? ಬಾರ್ಬೋಸ್, ಮಾರ್ಕೋಪೋಲೋ, ನಿಕಿಲೋ ಕೌಂಟಿ, ಮೆಗಾಸ್ತಾನಿಸ್. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದಂತ ಇಟಲಿಯ ಪ್ರವಾಸಿಗೆ ಯಾರು? ಶವಾಶ್, ನಿಕಿಲೋ ಕೌಂಟಿ, ನಿಕಿಲೋ ಡಿ ಕೌಂಟಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸರವಾಗಿ ಬರೆದಂತ ಇಟಾಲಿಯನ್ ಯಾತ್ರಿಕ ಯಾರಂದ್ರ ನಿಕಿಲೋ ಡಿ ಕೌಂಟಿ. ಮಾರ್ಚ್ 18, 1792ರಂದು ಸಹಿ ಮಾಡಿದಂತ ಶ್ರೀರಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಯಾವುದನ್ನ? 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ರೈಟ್ ಆನ್ಸರ್ ಯಾವುದು? 3ನೇ ಆಂಗ್ಲೋ ಮೈಸೂರು ಯುದ್ಧ. ನೋಡಿ, 3ನೇ ಆಂಗ್ಲೋ ಮೈಸೂರು ಯುದ್ಧ ಮಾರ್ಚ್ 18, 1792ರಂದು ಸಹಿ ಮಾಡಿದಂತ ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಯುದ್ಧ ಅಂತಂದ್ರೆ 3ನೇ ಆಂಗ್ಲೋ ಮೈಸೂರು ಯುದ್ಧ. ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ? ಬೆಳಗಾವಿ, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ. ಎಷ್ಟನೇ ಅಧಿವೇಶನ ಅಂದ್ರೆ 39ನೇ ಅಧಿವೇಶನ. ಶಬಾಷ್. 98. ದಾಖಲೆ ರಿಸಲ್ಟ್ 98 ಅಂದ್ರೆ ಸಾಮಾನ್ಯ ಅಲ್ಲ. ಈ ತರ ನಾವು ಓದ್ತಾ 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 ಈ ಹಂತಕ್ಕೆ ಬಂದ್ಬಿಡ್ತೀವಿ ನೋಡ. ನಮ್ ಬಳಗ ಏನಿದೆ ಅಂದ್ರೆ ಈ ತರ 98, 97, 96 ಈ ಹಂತಕ್ಕೆ ಬಂದು ಮುಟ್ಟಬೇಕು ನಾವು. ನೋಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಸ್ಥಳ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಬೆಳಗಾವಿ. ಅಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾಗಿರುವಂತ ಸ್ಥಳ ಯಾವುದು? ಹಾಸನ ಜಿಲ್ಲೆಯ ಬೇಲೂರು ತಾಲೂಕು, ಹಾಸನ ಜಿಲ್ಲೆಯ ಸವಣೂರು ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು. PSI ಕೇಳಿದಂತ ಪ್ರಶ್ನೆ ಇದು. ಅಲ್ಮಿಡಿ ಶಾಸನ ಗೊತ್ತಿರುವ ಪುರಾತನ ಕನ್ನಡ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ರೈಟ್ ಆನ್ಸರ್. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಅಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾಗಿದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ರೈಟ್ ಆನ್ಸರ್. ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು? ಕಡಪ ರಾಘವೇಂದ್ರ ರಾವ್ ಅವರು, HR ದೇಶಪಾಂಡೆ ಅವರು, ಗೋವಿಂದರಾವ್ ಯಾಳಗಿಯವರು, NS ಹರ್ಡೇಕರ್ ಅವರು. ಹಿಂದೂಸ್ತಾನ್ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು ಕಡಪ ರಾಘವೇಂದ್ರ ರಾವ್ ಅವರು. ಸರಿಯಾದ ಉತ್ತರ NS ಹರ್ಡೇಕರ್ ಅವರು. ರೈಟ್ ಆನ್ಸರ್. ಹಿಂದೂಸ್ತಾನ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು ಯಾರಂದ್ರ NS ಹರ್ಡೇಕರ್ ಅವರು. ಮೈಸೂರು ಚಲೋ ಚಳವಳಿ ನಡೆದ ವರ್ಷ? 1945, 46, 47, 48. ಮೈಸೂರು ಚಲೋ ಚಳವಳಿ ನಡೆದಂತ ವರ್ಷ 1945, 46, 47, 47 ಸೆಪ್ಟೆಂಬರ್ 2ರಂದು. 47 ಸೆಪ್ಟೆಂಬರ್ 2ರಂದು ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟ ಆರಂಭ ಆಗ್ತದೆ. ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ ಹೋರಾಟ ಆರಂಭ ಆಗಿ ಎಲ್ಲಿವರೆಗೆ ಹೋರಾಟ ಅಂದ್ರೆ ಮೈಸೂರಿನವರೆಗೆ. ಇದನ್ನೇ ನಾವು ಮೈಸೂರು ಚಲೋ ಚಳವಳಿ ಅಂತ ಕರಿತೀವಿ. ಈ ಚಳವಳಿಯ ಘೋಷವಾಕ್ಯ ಏನಂದ್ರೆ ಅರ್ಕಾಟ್, ಬೈಕಾಟ್, ತಂಗುಚೆಟ್ಟಿ, ಚಟ್ಟಾಕಟ್ಟಿ. ಅರ್ಕಾಟ್, ಬೈಕಾಟ್, ತಂಬುಚೆಟ್ಟಿ, ಚಟ್ಟಾಕಟ್ಟಿ ಅನ್ನುವಂತ ಘೋಷವಾಕ್ಯದೊಂದಿಗೆ, ಅರ್ಕಾಟ್, ಬೈಕಾಟ್, ತಂಬುಚೆಟ್ಟಿ, ಚಟ್ಟಾಕಟ್ಟಿ ಅನ್ನುವಂತ ಘೋಷವಾಕ್ಯದೊಂದಿಗೆ ನಡೆದಂತ ಹೋರಾಟ ಅಂತ ಕರಿತೀವಿ 1947ರಲ್ಲಿ.
ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭಿಸಿದನು? ಸಿವಿಲೆ, ಮೈಸೂರು, ವೆಸ್ಲಿಯನ್, ಬೇಸಿಲ್. ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭ ಮಾಡಿದನು? ವೆಸ್ಲಿಯನ್. ರೈಟ್ ಆನ್ಸರ್, ವೆಸ್ಲಿಯನ್. ಇವೆಲ್ಲ ನಿಮ್ಗೆ ಮೊದಲೇ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ ವೆಸ್ಲಿಯನ್ ಅಂದ್ರೆ ಯಾರು ಅಂತೇಳಿ. ಈಗ 77% ಆಗ್ಲಾಗುತ್ತೆ ನೋಡಿ. ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಮುದುವಿಡು ಕೃಷ್ಣರಾವ್, ಆಲೂರು ವೆಂಕಟರಾಯ, ಜೋಗಿ ಬೀರಣ್ಣ ನಾಯಕ, ಸಂಗೊಳ್ಳಿ ರಾಯಣ್ಣ. ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಶಬಾಷ್, 96%. ರೈಟ್ ಆನ್ಸರ್, ಸಂಗೊಳ್ಳಿ ರಾಯಣ್ಣ. ರೈಟ್ ಆನ್ಸರ್, ಸಂಗೊಳ್ಳಿ ರಾಯಣ್ಣ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗರು ಯಾವ ಜೋಡಿ? ತಪ್ಪಾಗಿದೆ. ಅಬ್ದುಲ್ ರಜಾಕ್ ದೇವರಾಯ ಟು, ನಿಕೋಲೋ ಕೌಂಟಿ ದೇವರಾಯ ಫಸ್ಟ್, ಫರ್ನಾವೋ ನ್ಯೂನಿಚ್ ಅಚ್ಯುತರಾಯ, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. 2017 KS ಕೇಳಿದ ಪ್ರಶ್ನೆ, ಯಾವ ಜೋಡಿ ತಪ್ಪಾಗಿದೆ? ಅಬ್ದುಲ್ ರಜಾಕ್ ದೇವರಾಯ ಟು, ನಿಕೋಲೋ ಕೌಂಟಿ ದೇವರಾಯ ಫಸ್ಟ್, ಫಾರ್ನೋ ನ್ಯೂನಿಚ್ ಅಚ್ಯುತರಾಯ, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿದೆ. ನಿಮ್ಮ ಹಣೆ ಬರ. ಹಾಕಲಾರ್ದ ಕೈ ಎತ್ತರಿ, ಗೊಂಬೆ ಚಿತ್ರ ಕಳಿಸ್ರಿ. ಸರ್ ನಾವು ಹಾಕಿಲ್ಲನವರು. ಶಬಾಷ್ ಶಬಾಷ್. ಮಳೆ ಬರಂದ ನಿದ್ರಿಗೆ ನನ್ಗೆಲ್ಲ ಗೊತ್ತಾಗ್ತದ. ನಾ ಲಿಸ್ಟ್ ಓಪನ್ ಮಾಡಿದ್ರೆ ನಿಮ್ ಹೆಸರ ಬರ್ತದೆ ಇಲ್ಲಿ. ನೀವು ಯಾರು ಹಾಕಿರೋ ಹಾಕಿಲ್ಲ ಅನ್ನೋದೆಲ್ಲ ಗೊತ್ತಾಗ್ತದ. ನೀವು ಹಾಕ್ಲಾರದವ್ರು. ಅಭಿನವ, ನಾ ಹಾಕಿಲ್ಲ ಅಂತ ಹೇಳಕತ್ತಿ ನೋಡ್ತಂತ ನಾ ಲಿಸ್ಟಿಗೆ. ಸರಿಯಾದ ಉತ್ತರ ರೈಟ್ ಆನ್ಸರ್ ಅಬ್ದುಲ್ ರಜಾಕ್ ಎರಡನೇ ದೇವರಾಯ, ನಿಖಿಲೋ ಕೊಂಟಿ ದೇವರಾಯ ಫಸ್ಟ್, ಫಾರ್ನೋ ನಿಮಿಚ್ ಅಚ್ಯುತರಾಯ, ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರು ಮಹಾರಾಜರು 1918ರಲ್ಲಿ ನೇಮಿಸಿದಂತ ಸಮಿತಿ ಯಾವುದು? LG ಹಾವನೂರು ಸಮಿತಿ, ನಾಗನಗೌಡ ಸಮಿತಿ, ಮ್ಯಾಕ್ಲ್ಯಾಂಡ್ ಸಮಿತಿ, ಲೆಸ್ಲಿ ಮಿಲ್ಲರ್ ಸಮಿತಿ. ಯಾವ ಸಮಿತಿ? ಸರಿಯಾದ ಉತ್ತರ ಲೆಸ್ಲಿ ಮಿಲ್ಲರ್ ಸಮಿತಿ. ರೈಟ್ ಆನ್ಸರ್ ನೋಡಿ, ಲೆಸ್ಲಿ ಮಿಲ್ಲರ್ ಸಮಿತಿ. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷ ಮತ್ತು ಸದಸ್ಯತ್ವದಲ್ಲಿ ಜರುಗಿತ್ತು. ಅಧ್ಯಕ್ಷರು ಫಜಲ್ ಅಲಿ ಅವರು, ಅಧ್ಯಕ್ಷರು ನೆಹರು ಅವರು, ಅಧ್ಯಕ್ಷರು SK ರಾವ್ ಅವರು, ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾರ ನೇತೃತ್ವದಲ್ಲಿ? ಶಬಾಷ್. ಅಧ್ಯಕ್ಷರು ಫಜಲ್ ಅಲಿ ಅವರು, ಸದಸ್ಯರು HM ಕುಂಜರು ಮತ್ತು KM ಪಣಿಕರ್. ವಿಜಯನಗರದ ಆಡಳಿತಗಾರನಾಗಿದ್ದ ಶ್ರೀಕೃಷ್ಣ ದೇವರಾಯ ರಚಿಸಿದಂತ ಅಮುಕ್ತ ಮೌಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ? ತೆಲುಗು ಭಾಷೆ, ಸಂಸ್ಕೃತ ಭಾಷೆ, ಕನ್ನಡ ಭಾಷೆ, ತಮಿಳು ಭಾಷೆ. ಯಾವ ಭಾಷೆಯಲ್ಲಿದೆ ಅಮುಕ್ತ ಮೌಲ್ಯದ? ಶಬಾಷ್, ತೆಲುಗು ಭಾಷೆ. ರೈಟ್ ಆನ್ಸರ್, ತೆಲುಗು ಭಾಷೆ. PSI 2020ರಲ್ಲಿ ಕೇಳಿದಂತ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಯಾವ ರಾಜ್ಯ ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನ ನೇಮಕ ಮಾಡುತ್ತಾನೆ? ಒಂದೇ ಬುಕ್ಕರಾಯ, ಒಂದೇ ದೇವರಾಯ, ಕೃಷ್ಣ ದೇವರಾಯ, ರಾಮರಾಯ. ಯಾರು? ವಿಜಯನಗರ ಸಾಮ್ರಾಜ್ಯದ ಯಾವ ರಾಜ್ಯ ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಒಂದೇ ಬುಕ್ಕರಾಯ, ಒಂದೇ ದೇವರಾಯ, ಕೃಷ್ಣರಾಯ ಮತ್ತು ರಾಮರಾಯ. ಸರಿಯಾದ ಉತ್ತರ ಒಂದೇ ದೇವರಾಯ. ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯದ ಯಾವ ರಾಜ್ಯ ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನ ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದನು? ಸರಿಯಾದ ಉತ್ತರ ಒಂದೇ ದೇವರಾಯ. ಒಂದೇ ದೇವರಾಯ. ರಕ್ಕಸಿಗೆ ತಂಗಡಿ ಯುದ್ಧ, ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು. 1565, 1545, 1550, 1650. ರಕ್ಕಸಿಗೆ ತಂಗಡಿ ಯುದ್ಧ, ತಾಳಿಕೋಟೆ ಕದನ. ಶಬಾಷ್, ವೆರಿ ಗುಡ್. ಸರಿಯಾದ ಉತ್ತರ 1565. ರೈಟ್ ಆನ್ಸರ್ 1565 ಜನವರಿ 26ರಂದು.
1565 ಜನವರಿ 26 ನಡೆದಂತ ಯುದ್ಧ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಯುದ್ಧ. ಕವಿರಾಜ ಮಾರ್ಗ ಕೃತಿಯ ಕರ್ತರು ಯಾರು? ಯಾರು ಈ ಕವಿರಾಜ ಮಾರ್ಗ ಕೃತಿಯ ಕರ್ತರು? ಪಂಪ, ಅಮೋಘ ವರ್ಷ, ನಾಗವರ್ಮ, ಚಾವುಂಡರಾಯ. ಪಂಪ, ಅಮೋಘ ವರ್ಷ, ನಾಗವರ್ಮ, ಚಾವುಂಡರಾಯ. ಪಂಪ, ಅಮೋಘ ವರ್ಷ, ನಾಗವರ್ಮ, ಚಾವುಂಡರಾಯ. ಅನವತ್ತ ಶೇಣದ ಹುಡುಗರು ನಮ್ಮ. ಅಮೋಘ ವರ್ಷ ರೈಟ್ ಆನ್ಸರ್, ಅಮೋಘ ವರ್ಷ. ಯಾವ ವರದಿಯನ್ನ ಆಧರಿಸಿ 1956ರಲ್ಲಿ ಕರ್ನಾಟಕ ರೂಪುಗೊಂಡಿತು? ಜೆವಿಡಿ ಸಮಿತಿ, ಧಾರ್ ಸಮಿತಿ, ಫಜಲ್ ಅಲಿ ಸಮಿತಿ, ವಾಂಚು ಸಮಿತಿ. ಫಜಲ್ ಅಲಿ ಸಮಿತಿ, ಫಜಲ್ ಅಲಿ ಸಮಿತಿ ರೈಟ್ ಆನ್ಸರ್.